ಹೊಟ್ಟೆ ಹಸುವು ಮನುಷ್ಯನ ಏನು ಬೇಕಾದ್ರೂ ಮಾಡಿಸುತ್ತೆ. ಎಷ್ಟೋ ಜನ ಹೇಳ್ತಾರೆ ಕಷ್ಟಪಡ್ಕೊಂಡು ದುಡ್ಡು ತಿಂದ್ರು ಅಂತ. ನೋಡಿ ಕಷ್ಟಪಟ್ಟು ದುಡ್ಡು ತಿಂತಾ ಇದೀವಿ. ಈಗ ಇನ್ನು ಮೂಟೆ ಬರಬೇಕಾ ಓರ್ತೀನಿ. ಮನುಷ್ಯನಿಗೆ ಸಮಾಜದಲ್ಲಿ ಬೆಲೆ ನಾವು ಹಾಕೋ ಬಟ್ಟೆ, ನಮ್ಮನ್ನು ನಾವು ಹೆಂಗ್ ಪ್ರೆಸೆಂಟ್ ಮಾಡ್ಕೊಂತೀವಿ, ನಾವು ಯಾವ ತರ ಜೀವನ ಶೈಲಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಅನ್ನೋದು ಇವತ್ತು ಪ್ರೂವ್ ಆಗೋಯ್ತು. ನಂದೇ ಪ್ರೆಸ್ಟೀಜ್ ಫ್ಲಾಟ್ ಇವತ್ತು ಮೂಟೆ ಹೊತ್ಕೊ ಬರ್ತಿರೋದು ನೋಡಿ ನಮ್ಮ ಗೇಟ್ ಸೆಕ್ಯೂರಿಟಿ ನನ್ನನ್ನು ನಿಲ್ಲಿಸಿ ಒಳಗೆ ಎಂಟ್ರಿನೇ ಕೊಡ್ತಾ ಇಲ್ಲ. ನಾವು ಯಾರು ಎದೆಯೊಳಗೂ ಕೆರೆದು ಇಳಿಸಿ ಅಚ್ಚೆ ಬರ್ತಕ್ಕಂತೂ ಆಗಲ್ಲ ನಾವೇನು ಅಂತ. ಅವ್ರು ನಮ್ಮನ್ನು ಅಳಿಯೋದೇ ನಮ್ಮ ಲುಕ್ಕಿಂದ. 1 2 3 4 ಬಂಧುಗಳೇ, ನಿನ್ನೆ ಎಪಿಸೋಡ್ ನೋಡಿದ್ರಿ. ನಾಯಿಗೆ ಏನ್ ಬರ್ತೋ ನಮ್ಗಿಂತ ಜೋರ ಅದ್ರದ್ದೇ ಕೇಳುತ್ತದ್ರದ್ದು. ಯಾರು ಹೇಳೋರೆಲ್ಲ ಸತೀಶ್ ಇರೋ ಕೂಡ ಮಾತಾಡಿದ್ರೆ ಹಂಗೆ ಕ್ಯಾಮ್ರಾ ಹಂಗ್ ಅಂತ ಹೊಡಿಯುತ್ತೆ, ಅವ್ನ ವಾಯ್ಸ್ ಕಿವಿಗಳು ಹೊಡಿಯುತ್ತೆ ಅಂತ. ಅದು ಅಷ್ಟು ದೂರದಲ್ಲಿ ಬೊಗಳ್ತೈತೆ ನಾಯಿ. ನನ್ಕಿಂತ ವಾಯ್ಸ್ ಅದರದ್ದೇ ಜೋರು. ಈಗ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ನೆನ್ನೆ ಎಪಿಸೋಡ್ ಒಂದು ಸ್ವಲ್ಪ ಡಿಸಪಾಯಿಂಟ್ ಆಗಿ ವಿಡಿಯೋ ಮಾಡಿದ್ದೆ ಅಂತ ಒಂದಿಷ್ಟು ಜನ ಕಮೆಂಟ್ ಮಾಡಿದ್ರಿ, ಏನಾಯ್ತು ಅಂತ. ಆ್ಯಕ್ಚುಲಿ ನನ್ನ ಜೀವನದಲ್ಲಿ ಅಂತೇನು ದೊಡ್ಡ ಆಘಾತ ಅನ್ನಂಗೆ ಏನಾಗಿಲ್ಲ. ಎಲ್ಲರ ಜೀವನದಲ್ಲೂ ಆಗಂತ ಸಣ್ಣ ಪುಟ್ಟ ವೇರಿಯೇಷನ್ ಇದ್ದೇ ಇರುತ್ತೆ. ಯಾವಾಗಲೂ ಯೂಟ್ಯೂಬಲ್ಲಿ ನಾರ್ಮಲಿ ನೀವು ನೋಡ್ಬೋದು, ಎಲ್ಲ ಖುಷಿಯಾಗಿರೋ ವಿಡಿಯೋನೇ ಹಾಕ್ತೀವಿ, ಅದ್ರ ದುಃಖವಾಗಿ ಇರೋದನ್ನ ಜಾಸ್ತಿ ಕಡಿಮೆ ಹಾಕ್ತೀವಿ. ನಮ್ಮ ಲೈಫಲ್ಲೂ ತುಂಬ ಏರುಪೇರು ಏರಿಳಿತ ಎಲ್ಲವೂ ಇರುತ್ತೆ. ಮತ್ತೆ ಸರಿ ಹೋಗ್ತೀವಿ, ರಿಕವರ್ ಆಗ್ತೀವಿ. ಕುಟುಂಬ ಅಂದರೆ ಹಂಗೇನೆ. ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಇಬ್ಬರು ಗಂಡ ಹೆಂಡತಿ ನಡುವೆ ಗಂಪ್ ಥರ ಮಕ್ಳುಗಳು ನಿಂತ್ಕೊಬಿಡ್ತವೆ. ದೂರ ಹೋಗೋಕ್ಕೋದ್ರು ಎಳೆದು ಅಂಟಿಸ್ಕೊಂಡ್ಬಿಡ್ತಾರೆ. ಅದನ್ನೇ ಹೇಳೋದು ಕುಟುಂಬ ಅಂತ. ನಾನು ಹೇಳ್ತಿರೋದು ಕೇಳಿದ್ರೆ ಏನು ನನ್ನ ಗಂಡ ಹೆಂಡತಿ ಮಧ್ಯೆ ಸಿಕ್ಕಾಪಟ್ಟೆ ಒಳದಾಟ ಆಗೈತೆ ಅನ್ನಂಗೆ ಅನ್ಕೊಬಿಟ್ಟಿದ್ರೆ ಆಮೇಲೆ ಮಾತುಕತೆ ಅದು ನಾರ್ಮಲಿ ಆಗ್ತಾನೆ ಇರುತ್ತೆ, ವರ್ಷಿಡೀ ಆಗ್ತಾನೆ ಇರುತ್ತೆ. ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗ್ಬೇಕು. ಯಾಕಂದರೆ ತುಂಬ ಗ್ಯಾಪ್ ಆದಂಗೆ ಮನಸ್ಸುಗಳು ಭಾರ ಆಗ್ತಾ ಹೋಗುತ್ತೆ. ಹಂಗಾಗಿ ಎಲ್ಲಾದ್ರೂ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ. ಅತ್ಲಾಗಿ ನನ್ನ ಮಗಳನ್ನು ಇನ್ನೊಂದು ರೌಂಡ್ ಕರ್ಕೊಂಡು ಹೋಗ್ಬೇಕೀಗ. ನಾವೇ ಎಲ್ಲಾದ್ರೂ ಒಂದು ಫ್ಯಾಮಿಲಿ ಟ್ರಿಪ್ ಹೋಗ್ಬರ್ತೀನಿ. ನಮ್ಮ ಮನೆಯೊಳಗೆ ಹೇಳಿಲ್ಲ ಅದನ್ನ ಅವ್ಳು ಕರ್ಕೊಂಡು ಹೋಗ್ತೀನಿ ಅಂತ. ಊಟಿಗೆ ಹೋದಾಗ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದು, ನನ್ನನ್ನು ಯಾರು ಕರ್ಕೊಂಡು ಹೋಗಲ್ಲ, ಬರೀ ಅವರೇ ಸುತ್ತುತ್ತಾರೆ ಹಾಗೆ ಹೀಗೆ ಅಂತ. ಬಟ್ ದಟ್ ವಾಸ್ ದ ಬೆಸ್ಟ್ ಟೈಮ್ ಐ ಸ್ಪೆಂಟ್ ವಿತ್ ಮೈ ಡಾಟರ್. ಮಗಳನ್ನ ನೋಡೋಂಗಾಗಿದೆ, ಮಗನ ನೋಡೋಂಗಾಗಿದೆ, ಹೆಂಡ್ತಿನೂ ನೋಡೋಂಗಾಗಿದೆ. ನಡಿ ಹೋಗೋಣ ಬೆಂಗಳೂರಿಗೆ. You've been picking fights with shadows twice your size, using candlelight to dance with your disguise. And when those rumors grow and silence takes this town. ಇಲ್ಲಿ ಗೌಡ್ರೆ ಬೈಕು ಇಲ್ಲ, ಕಾರು ಇಲ್ಲ, ಏನೂ ಇಲ್ಲ ಅಂತಂದರೆ ಬರುವಾಗ ಹಂಗೆ ಬಂದೆ ಬೆಂಗಳೂರಿಂದ. ನನ್ನ ಫ್ಯಾಮಿಲಿ ಎಲ್ಲಿರುತ್ತೋ ಅಲ್ಲಿ ಕಾರ್ ಇರುತ್ತೆ, ಆಯಿತಾ. ಬೈಕ್ ಇಲ್ಲಿದೆ, ಮತ್ತೆ ಅವ್ರು ಕರ್ಕೊಂಡು ಕಾರಲ್ಲೇ ಹೋಗ್ಬೇಕಾಗಿರೋದ್ರಿಂದ ನಡ್ಕೊಂಡು ಹೋಗ್ತಾ ಇದ್ದೀನಿ. ಮತ್ತೆ ಬಸ್ ಹತ್ತಿದ್ದೀನಿ, ಬೆಂಗಳೂರಿಗೆ ನಡ್ಕೊ ಹೋಗೋಲ್ಲ. ಗ್ಯಾಸ್ನವ್ರು ಸಿಕ್ಕಾಪಟ್ಟೆ ಅಂದ್ರೆ ಸ್ಟಾಕ್ ಇಟ್ಕೊಂಡೆ ಕೊಡ್ತಾ ಇಲ್ಲ ಇರುತ್ತೆ. ಒಳ್ಳೆ ದುಡ್ಡು ಮಾಡ್ತಾರೆ. ಕೇಳೋರು ಯಾರು? ಪೆಟ್ರೋಲ್ ಏನು ಜಾಸ್ತಿ ಆಗಿಲ್ಲ ಅಲ್ವಾ? ಪೆಟ್ರೋಲ್ ಎಂತದೂ ಇಲ್ಲ, ಯಾವ್ದು ಸಮಸ್ಯೆ ಇಲ್ಲ ನಮ್ಗೆ. ಪೆಟ್ರೋಲ್ ಡೀಸೆಲ್ ಯಾವ್ದು ಸಮಸ್ಯೆ ಬರಲ್ಲ, ಬರೀ ಗ್ಯಾಸ್ ಸಮಸ್ಯೆ. ಈಗ ಒಂದು ಇರಾನಿಂದಲೇ ಬರ್ಬೇಕಲ್ಲ, 5-6 ದೇಶಗಳು ಅಲ್ಲಿಂದಾನೆ ಬಾಗ್ಲದು ಅವ್ರಿಗೆ. ಎಲ್ಲೂ ಒಳ್ಳಕ್ಕೆ ಆಗಲ್ಲ, ಅಂದ್ರೆ ಅವ್ರ ದಾರಿಲೇ ಬರ್ಬೇಕು. ಅಂದ್ರೆ ನಮ್ಮ ದೇಶದಲ್ಲಿ ನೋಡಿ 65% ಯೂತ್ ಇರೋದು. ನಮ್ಮಲ್ಲಿ ಕೆಲಸನೇ ಮಾಡೋಕ್ಕೆ ಕೆಲಸವೇ ಇಲ್ಲ ಜನಗಳಿಗೆ. ಅದು ಇನ್ನೊಂದು ಡಿಫ್ರೆನ್ಸ್ ಏನು ಗೊತ್ತಾ? ಹೊರಗಡೆ ದೇಶದಲ್ಲಿ ಜನಗಳನ್ನ ಸರ್ಕಾರ ಸಾಕುತ್ತೆ, ನಮ್ಮ ದೇಶದಲ್ಲಿ ಸರ್ಕಾರನ ಜನ ಸಾಕ್ತಾರೆ. ಅದೇ ಡಿಫ್ರೆನ್ಸ್ ಅಷ್ಟೇ. ಎಲೆಕ್ಷನ್ ಟೈಮ್ ಬಂದಾಗ ಅಷ್ಟೇ ಜನಗಳು ರಾಯ್ದ್ರು 2000 ರೈಸ್ಗಳಿಗೆ. ಏನಾಯ್ತು ಗೊತ್ತಾ? ಅತಿ ಚೆನ್ನಾಗಿರೋರು ಏನೂ ಆಗಿಲ್ಲ. ನಮ್ಮ ಮಧ್ಯಾಂತರದವರ ಕೊನರ್ದು ಏನೂ ಆಗಲ್ಲ. ನಮ್ಮ ಮಧ್ಯಾಂತರದ ಈ ತರ ಸಿಗಾಕಿಯನ್ನು ನರಳಬೇಕು, ಆಕೆ ಕಡೆ ಮಧ್ಯಕ್ಕೆ ಎಲ್ಲೂ ಹೋಗ್ದಂಗೆ. ಅದೇ ಮಿಡಲ್ ಕ್ಲಾಸ್ ಹೊಡ್ತಾ. ನಿಮ್ಮ ಜೊತೆ ಒಳ್ಳೆ ಮಾತುಕತೆ ಆಯ್ತು ಬರುವಾಗ. ನೋಡಿ ಆಟೋದವ್ರ ಕಷ್ಟ ಹೆಂಗಿದೆ ಅಂತ. ಈಗ ಜೀವನ ಎಲ್ಲರದು ಕಷ್ಟ. ಒಂದು ಜಾಗದಲ್ಲಿ ಯುದ್ಧ ಆಯಿತು ಅಂದರೆ ನಾವು ಇಲ್ಲಿ ಸಫರ್ ಮಾಡ್ತೀವಿ. ಹಂಗಂದರೆ ನಮ್ಮ ಹತ್ರ ಪ್ರೊಡಕ್ಷನ್ಸ್ಗಳು ಜಾಸ್ತಿ ಇಲ್ಲ ಅಂತ. 65% ಯೂತ್ ಇದ್ದರೂ ಬರೀ 1.25% ಜನಕ್ಕೆ ಮಾತ್ರ ಕೆಲಸ. ದಿನಕ್ಕೆ 150 ರೂಪಾಯಿ ದುಡಿತಾ ಇದ್ದಾರೆ ಅಂತ ಎಲ್ಲರೂ. ಅಂದರೆ ರೇಷಿಯೋ ನೋಡಿದ್ರೆ ಒಂದು ದಿನಕ್ಕೆ ಸಂಪಾದನೆ ಆಗ್ತಾ ಇರೋದು ಒಬ್ಬ ಮನುಷ್ಯನಿಗೆ. ಬದುಕೋಕ್ಕಾಗುತ್ತಾ? ಹಿಂಗಾದರೆ ಕಷ್ಟ ಇದೆ ಜೀವನ. ಎಲ್ಲಿವರೆಗೂ 40% 60% ಕಮಿಷನ್ ನಡೀತಾನೆ ಇರುತ್ತೆ, ಅಲ್ಲಿವರೆಗೂ ಡೆವಲಪ್ಮೆಂಟ್ ಮಾಡೋದು ತುಂಬ ಕಷ್ಟ. ನಾನು ಸಿಂಗಾಪುರದಲ್ಲಿದ್ದಾಗ ಅಲ್ಲಿ ದೇಶದಲ್ಲಿ ಹಂಗಿದೆ ಹಿಂಗಿದೆ ಅಂತ ಹೇಳ್ತಾಯಿದ್ದೆ. ಇಲ್ಲಿಗೆ ಬಂದಾಗ ನನ್ನ ಜೀವನನೇ ಕಷ್ಟ ಆಗೋಗ್ಬಿಟ್ರೆ ನಾನು ಪ್ರಪಂಚದ ಬಗ್ಗೆ ದೇಶದ ಬಗ್ಗೆ ಯೋಚನೆ ಮಾಡಲಿ. ಎಲ್ಲರದ್ದು ಜೀವನ ಅದೇ ಕಷ್ಟ.
ಅವರೇ ಸ್ಟ್ರಗಲ್ ಮಾಡ್ತಾ ಇರುವಾಗ, ಅವ್ರ ಹೊಟ್ಟೆನೇ ಹಸಿತಾ ಇರುವಾಗ ಇನ್ನೊಬ್ರು ದೇಶದ ಬಗ್ಗೆ ಯೋಚನೆ ಮಾಡೋಷ್ಟು ಶಕ್ತಿ ಯಾರಿಗೆ ತಾನೇ ಇರುತ್ತೆ ಹೇಳಿ. ಹಂಗಾಗಿ ಈ ದೇಶದಲ್ಲಿ ಇರೋರಿಗೆಲ್ಲ ಸಂಕಟ. ಅಂಥ ಪರಿಸ್ಥಿತಿಲಿ ಎಲ್ಲರೂ ಇರೋದ್ರಿಂದ ಯಾರಿಗೂ ದೇಶದ ಬಗ್ಗೆ ಯೋಚನೆ ಮಾಡೋಕ್ಕಾಗಲ್ಲ. ಹೊರಗಡೆ ದೇಶದಲ್ಲಿ ಕೂತವ್ರಿಗೆ ಮಾತ್ರ ದೇಶ ಪ್ರೇಮ ಬರುತ್ತೆ, ಹೊಟ್ಟೆ ಹಸ್ದಾಗ ಯಾರಿಗೂ ದೇಶ ಪ್ರೇಮ ಬರೋಲ್ಲ. ಇಲ್ಲಿ ನಡೀರಿ. ತಿಂಡಿ ಏನಾದ್ರು ಇದೆಯಾ? ಹಾಂ, ಇಡ್ಲಿ ವಡೆ ಆ ಥರ ಏನೂ ಇಲ್ವಾ? ನಾವು ನಾನ್ ವೆಜ್ ತಿಂತೀವಿ, ಆದರೆ ಬೆಳಗ್ಗೆ ಎದ್ದು ಈ ಟೈಪ್ ಕುಸ್ಕಾ ಕಬಾಬ ಅಲ್ಲಿದೆಯಲ್ಲ ವೆಜ್ಜಿಗೆ ಸ್ವಾಗತ ಬನ್ನಿ. ಈಗ ಬಸ್ ಸ್ಟ್ಯಾಂಡಲ್ಲಿ ತಿಳ್ಕೊಂಡು ಹೊಟ್ಬಿಡೋಣ ಬಸ್ಸಲ್ಲಿ. ಎಂಥ ಎಡವಟ್ಟಾಗೋಯ್ತು ಗೊತ್ತಾ? ಹಾಸನದಿಂದ ಹೊರಟಿದ್ನ, ಹಾಸನ ಬಸ್ ಸ್ಟ್ಯಾಂಡಲ್ಲಿ ನಮ್ಮ ಅಣ್ಣನ ಫೋನ್ ಮಾಡಿ ನನ್ನೊಂದಿಷ್ಟು ಜಾವಿ ಅಲಂಕಾರದು ಲಗೇಜ್ ಇದೆ, ಥಿಂಗ್ಸು ಅರ್ಜೆಂಟ್ ಕೊಡಲೇಬೇಕು ಇವತ್ತು ತಗೊಂಬನ್ನಿ ಅಂತ ಅಂದ್ಬಿಡೋದ. ತೂತರಿಕೆ ಲೇಟ್ ಬೇರೆ ಆಗಿದೆ. ಲಗೇಜು ಅಂದರೆ ಸಾಮಾನ್ಯದ ಲಗೇಜು ಅಂದ್ಕೊಂಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ನೋಡಿ ಇವೆಲ್ಲ ಲಗೇಜು. ನನ್ನ ಜೊತೆ ನಮ್ಮ ಹುಡುಗ ಇರೋದಕ್ಕೊಂದು ಸ್ವಲ್ಪ ಹೆಲ್ಪ್ ಆಯಿತು. ಅಂದ್ರೆ ಲಗೇಜ್ ಅಂದರೆ ನಾನೇ ಒಂದು ಸಣ್ಣದೊಂದು ಬ್ಯಾಗ್ ಕೊಡ್ತಾಳೆ ಅಂತ ಅಂದ್ಕೊಂಡಿದ್ದೆ. ಅವ್ನು ತಂದು ಇಟ್ಟಾಗಲೇ ಗೊತ್ತು ಬೆಟ್ಟ ತಗೊಂಬಂದು ಕೊಡ್ತಾವ್ರೆ ಅಂತ. ಇದನ್ನೆಲ್ಲ ಓದ್ಕೊಂಬರೋದ್ರೊಳಗೆ ನನ್ನ ಅದೃಷ್ಟಕ್ಕೆ ಇಲ್ಲಿ ಬಂದು ಇಳಿದ್ಮೇಲೆ BMTC ಬಸ್ಸಲ್ಲಿ ಖಾಲಿ ಇದೆ. ಏನಾದ್ರು ರಶ್ ಇದ್ದಿದ್ದರೆ ನನ್ನ ಕತೆ ಏನಾಗಬೇಕಾಗಿತ್ತು ಹೇಳಿ. ನಾನು ದುರದೃಷ್ಟಕ್ಕೆ ಹೋಗಿ ಬಾಗ್ಲೂರು ಬಸ್ ಹತ್ತಕ್ಕೆ ಹೋಗಿ ಯಾವುದೋ ಬಸ್ ಹತ್ಕೊಂಡು ಎಲ್ಲೋ ಹೋಗಿ ಇಳಿತಾ ಇದ್ದೀನಿ. ಈಗ ಅದೊಂದು ದೊಡ್ಡ ಕರ್ಮ ಆಗೋಗೈತಿ. ನಾವೇ ಸ್ಟ್ರಗಲ್ ಮಾಡಿ ಒಂದು ದಿನಕ್ಕೆ ಹಿಂಗೆ ಟ್ರಾವೆಲ್ ಮಾಡೋಕ್ಕೆ ಇಷ್ಟೊಂದು ಒದ್ದಾಡ್ತೀವಲ್ಲ. ಎಷ್ಟೋ ಬೆಂಗಳೂರಲ್ಲಿ ವ್ಯವಹಾರ ನಡೆಸ್ತವ್ರು ಈ ಥರ ಚೀಲ ದಿನಾ ಈ ರಿಶಲ್ಲಿ ಈ ಇದರಲ್ಲಿ ಕಷ್ಟಪಡ್ತಾರೆ. ಅವ್ರ ಜೀವನ ಎಲ್ಲ ಹೆಂಗೆ ಅಂತ ಅನಿಸುತ್ತೆ. ಜೀವನ ಹೊಟ್ಟೆ ಹಸುವು ಮನುಷ್ಯನ ಏನು ಬೇಕಾದ್ರೂ ಮಾಡಿಸುತ್ತೆ. ನಡೀರಿ, ಇನ್ನೊಂದು ಬಸ್ ಹತ್ತಬೇಕು, ಇಲ್ಲ ಟ್ಯಾಕ್ಸಿ ಮಾಡ್ಕೊಂಡು ಹೋಗಬೇಕು. ಬಸ್ ಸ್ಟಾಪಲ್ಲೇ ಇಳಿಸ್ತಾರಂತ ಯಾವುದೋ, ಅಲ್ಲೇ ಇನ್ನೂ ಬಸ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನೊಂದು ಬಸ್ ಜಂಪ್ ಮಾಡೋಣ, ನೋಡೋಣ. ಯಾಕೆ ಜೀವನದಲ್ಲಿ ಬರೀ ಎಲ್ಲವೂ ಸುಖವಾಗಿರಬೇಕು? ಎಷ್ಟೋ ಜನ ಹೇಳ್ತಾರೆ ಕಷ್ಟಪಡ್ಕೊಂಡು ದುಡ್ಡು ತಿಂದರು ಅಂತ. ನೋಡಿ, ಕಷ್ಟಪಟ್ಟು ದುಡ್ಡು ತಿಂತಾಯಿದ್ದೀವಿ ಈಗ. ಆಯಿತಾ? ಇನ್ನು ಮೂಟೆ ಬರಬೇಕಾ? ಓರ್ತೀನಿ. ಆಯಿತು, ಬನ್ನಿ. You gotta break a few good hearts along the way to find someone who makes you wanna stay. If you could do it all again, there's not a thing that you would change. You gotta break a few good hearts along the way. ಮನುಷ್ಯನಿಗೆ ಸಮಾಜದಲ್ಲಿ ಬೆಲೆ ನಾವು ಹಾಕೋ ಬಟ್ಟೆ, ನಮ್ಮನ್ನು ನಾವು ಹೆಂಗೆ ಪ್ರೆಸೆಂಟ್ ಮಾಡ್ಕೊಂತೀವಿ, ನಾವು ಯಾವ ಥರ ಜೀವನ ಶೈಲಿ ಇಟ್ಕೊಂಡಿರ್ತೀವಿ ಅದ್ರ ಮೇಲೆ ಅನ್ನೋದು ಇವತ್ತು ಪ್ರೂವ್ ಆಗೋಯ್ತು. ನಂದೇ ಪ್ರೆಸ್ಟೀಜ್ ಫ್ಲಾಟು, ನಾನು ಪ್ರತಿದಿನ ಇಲ್ಲಿ ಓಡಾಡ್ತೀನಿ. ಇವತ್ತು ಮೂಟೆ ಹೊತ್ಕೊ ಬರ್ತಿರೋದು ನೋಡಿ ನಮ್ಮ ಗೇಟ್ ಸೆಕ್ಯೂರಿಟಿ ನನ್ನನ್ನು ನಿಲ್ಲಿಸಿ ಒಳಗೆ ಎಂಟ್ರಿನೇ ಕೊಡ್ತಾ ಇಲ್ಲ. ನಾನೇ ಓನರು ಅಂತ ಫೋನ್ ತೆಗೆದು ಪ್ರೂವ್ ಮಾಡಿದ ಮೇಲೆ ಆಮೇಲೆ ನನಗೆ ಒಳಗೆ ಎಂಟ್ರಿ ಕೊಟ್ಟರು. ಹಂಗಂತ ನಮ್ಮ ಸೆಕ್ಯೂರಿಟಿದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಈ ಸೇಫ್ಟಿಗೆ ಅಂತಲೇ ನಾವು ಈ ರೀತಿ ಫ್ಲ್ಯಾಟ್ನ ತಗೊಂಡಿರೋದು. ನಾನು 1 ವರ್ಷದಿಂದ ಓಡಾಡ್ತಾ ಇದ್ದೀನಿ ಇಲ್ಲಿ ಒಳಗಡೆ. ನಮ್ಮ ಸೆಕ್ಯೂರಿಟಿ ನಮ್ಮನ್ನೇ ಹಿಡಿದು ಇಲ್ಲಿ ಈ ಟವರಲ್ಲೂ ಕೇಳ್ತವ್ರೆ ಎಲ್ಲಿಗೆ ಹೋಗಬೇಕು ಅಂತ. ಇಲ್ಲಿವರೆಗೂ ಕೇಳಿರಲಿಲ್ಲ. ಅಂದರೆ ಈ ಬಾಕ್ಸೆಲ್ಲ ಇಟ್ಕೊಂಡು ಚೀಲ ಎಲ್ಲ ಇಟ್ಟು ಬರ್ತೀವಲ್ಲ ಸಮಾಜ. ಬನ್ನಿ ಬನ್ನಿ. ಸಮಾಜದಲ್ಲಿ ನಿಮಗೆಲ್ಲ ಒಂದು ಒಳ್ಳೆ ಗೌರವ ಸಿಗಬೇಕು ಅಂದರೆ ನೀವು ಹಾಕೋ ಬಟ್ಟೆ, ನೀವು ನಡ್ಕೊಳ್ಳೋವಂಥ ರೀತಿ ತುಂಬ ಮ್ಯಾಟ್ರ್ ಆಗುತ್ತೆ. ಯಾಕೆಂದರೆ ನಾವು ಯಾರು ಎದೆಯೊಳಗೂ ಕೆರೆದು ಇಳಿಸಿ ಅಚ್ಚೆ ಬರ್ತಕ್ಕಂತೂ ಆಗಲ್ಲ ನಾವೇನು ಅಂತ. ಅವ್ರು ನಮ್ಮನ್ನು ಅಳೆಯೋದೇ ನಮ್ಮ ಲುಕ್ಕಿಂದ. ಹಾಗಾಗಿ ಡ್ರೆಸ್ ವೆಲ್, ಅದು ಇತ್ತೀಚೆಗೆ ನಾನು ಕಲಿತಿರೋ ಪಾಠ. ಐ ಆಮ್ ಟ್ರೈಂಗ್ ಟು ಬಿ ಡ್ರೆಸ್ಡ್ ವೆಲ್. ಇಷ್ಟ ನಾನು ಇವತ್ತು ಹೆಂಗೆ ಅಚೀವ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ. ನಾನು ಬಂದಿದ್ದ ತಕ್ಷಣ ನನ್ನ ಮಗಳು ಬಾಕ್ಲು ತೆಗಿತು. ಮಗಳು ನೋಡಿದ ತಕ್ಷಣ ಏನೋ ಒಂಥರ ಖುಷಿ. ಏನೋ ತುಂಬಾ ದಿನ ಹೊರಗಡೆ ಹೋಗಿದ್ದೆ ಅಂತ ಫೀಲ್ ಮಾಡ್ಕೊಂತ ಇದ್ದು. ನಾನು ಹೋಗಿದ್ದೆ 2-3 ದಿನ ಅಷ್ಟೇ. ಅದಕ್ಕೂ ಅಷ್ಟೇ ನಾನು ಬಂದಿದ್ದು ನೋಡಿ ಅಷ್ಟು ಖುಷಿ. ಈ ಬಾಂಧವ್ಯ ಅನ್ನೋದು ನಾವು ಒಬ್ಬ ವ್ಯಕ್ತಿಗಳ ಜೊತೆ ಯಾವ ರೀತಿ ಟೈಮ್ ಸ್ಪೆಂಡ್ ಮಾಡ್ತೀವಿ, ಎಷ್ಟು ಸಮಯ ಕೊಡ್ತೀವಿ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ಇತ್ತೀಚಿನ ದಿನಗಳಲ್ಲಿ ನನ್ನ ಮಗಳ ಜೊತೆ ಕಳೆದಂತ ಸಮಯ ಇವೆಲ್ಲ ಇದೆಯಲ್ಲ, ನನಗೂ ಅದಕ್ಕೂ ಒಂದು ಸ್ಟ್ರಾಂಗ್ ಕನೆಕ್ಷನ್ ನ ತಂದ್ಕೊಡ್ತು. ನಿಮ್ ಕುಟುಂಬದಲ್ಲೂ ಅಷ್ಟೇ, ಯಾವತ್ತು ನಿಮ್ ಕುಟುಂಬ ನಿಮ್ ಜೊತೆನೆ ಎಷ್ಟು ಸಮಯ ಕಳೆಯುತ್ತೆ ಅಷ್ಟು ಸ್ಟ್ರಾಂಗ್ ಆಗಿ ಬಾಂಡಿಂಗ್ ಆಗಿರುತ್ತೆ. ಅದ್ಬಿಟ್ಟು ನಾವೇ ಬೇರೆ ಅವರೇ ಬೇರೆ ಇದ್ದಾಗ ಆ ಬಾಂಡಿಂಗ್ ಅನ್ನೋದೇ ಇರೋದಿಲ್ಲ. ನಾನು ಊಟಿಗೆಲ್ಲ ಹೋದಾಗ ನನ್ನ ಶ್ರೀಮತಿ ನಾನು ಕರ್ಕೊಂಡು ಹೋಗಿಲ್ಲ ಅಂತ ಅವಳಿಗೊಂದು ಸ್ವಲ್ಪ ಬೇಜಾರಾಗಿದೆ. ಇವತ್ತು ಏನಾದರೂ ಮಾಡಿ ಅದನ್ನ ಫಿಕ್ಸ್ ಮಾಡಲೇಬೇಕು. ಹಂಗಾಗಿ ನಾನಿವತ್ತು ಅವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ದಿಸ್ ಈಸ್ ದ ಫ್ಯಾಮಿಲಿ ಟೈಮ್ ವಿ ಆರ್ ಗೋಯಿಂಗ್ ಟು ಸ್ಪೆಂಡ್ ಹ್ಯಾಪಿಲಿ ಟುಡೇ. ಬೈಲಿ ಮಾತಾಡ್ಸಿಲ್ಲ ಅಂತ ಮಾತಾಡ್ತಾನೆ ಇರಲಿಲ್ಲ ಇಷ್ಟೊತ್ತಾದ್ರು. ನಾನಂತ ಗೊತ್ತಾಗ್ತಿಲ್ವ ಏರ್ ಕಟ್ಗೆ
ನಾನಿವತ್ತು ನಮ್ಮ ಫ್ಯಾಮಿಲಿ ಕರ್ಕೊಂಡು ಹೋಗ್ತಾ ಇರೋದು ಈ ನೆಲಮಂಗಲದಿಂದ ಮಂಗಳೂರಿಗೆ ಹೋಗೋ ದಾರಿಲಿ ಹಾಸನ ಹೈವೇ ಟಚ್ ಆಗಿದ ತಕ್ಷಣ ನೆಲಮಂಗಲದಿಂದ ಒಂದು 15 ನಿಮಿಷ ಜರ್ನಿ ಅಷ್ಟೇ. ನ್ಯೂ ಗೋಲ್ಡನ್ ಬ್ರೀಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಮತ್ತು ರೂಮ್ಸು ಎಲ್ಲ ಇದೆ. ಅಷ್ಟೇ ಅಲ್ಲದೆ ಇದು ಮಿನಿ ರೆಸಾರ್ಟ್ ಕೂಡ 3 ಎಕರೆ ಜಾಗದಲ್ಲಿ ಇರೋವಂಥದ್ದು. ನೋಡಿದವ್ರಿಗೆ ಬರೀ ರೆಸ್ಟೋರೆಂಟ್ ಅನ್ಸುತ್ತೆ ರೋಡ್ ಸೈಡು, ಒಳಗಡೆ ಹೋದ್ರೆ ಹೊಸ ಪ್ರಪಂಚನೇ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಅಂದ್ರೆ ಬೆಂಗಳೂರಿಂದ ಯಾರಾದ್ರೂ ಇಲ್ಲಿಗೆ ಬಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಒಂದಿನ ಇದ್ದೋಗೋದಕ್ಕಾಗಿರ್ಲಿ ತುಂಬಾ ಚೆನ್ನಾಗಿದೆ. ತುಂಬಾ ಹತ್ರದಲ್ಲೇ ಇದೆ. ಕುತ್ಕೊಂಡು ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡ್ಕೊಂಡು ಹೋಗೋರ್ಗು ಕೂಡ ಸಖತ್ ಚೆನ್ನಾಗಿದೆ ಲೊಕೇಶನ್. ಹಾಗಾಗಿ ನಮ್ಮ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾನು ಇವತ್ತು ಈ ಜಾಗನ ಇಲ್ಲಿ ಚೂಸ್ ಮಾಡಿದ್ದೀನಿ. ನೀವೇನಾದರೂ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಡಿಸ್ಕ್ರಿಪ್ಷನಲ್ಲಿ ಲಿಂಕು, ಲೊಕೇಶನ್ ಎಲ್ಲನೂ ಹಾಕಿರ್ತೀನಿ. ಅಲ್ಲಿ ನೀವು ಹೋಗಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಈಗ ಮಾತಾಡಿಸ್ತಾವೆ ನೋಡಿ. ಈಗ ಇಷ್ಟೊತ್ತವರೆಗೂ ಮಾತಾಡ್ತಾ ಇರಲಿಲ್ಲ, ಈಗ ಮಾತಾಡಿಸ್ತಾವನೆ. ಊಟದ ಟೈಮ್ ಆಯ್ತಲ್ಲ, ಹಂಗಾಗಿ ಈಗ ಮಾತಾಡ್ತಾನೆ. ಊಟ ಮಾಡ್ದೆ ಇಲ್ವಾ? ಹಾಂ, ಎಲ್ಲಿ ತೋರಿಸ್ತಾವನೆ. ನ್ಯೂ ಗೋಲ್ಡನ್ ಬ್ರೀಜ್ ಅಂತ ಒಳ್ಳೆ ಡೈನಿಂಗ್ ಹಾಲ್ ಸಖತ್ತಾಗಿದೆ ಮಾತ್ರ. ಚೆನ್ನಾಗಿದೆ, ಒಳ್ಳೆ ಮೇನ್ ರೋಡಲ್ಲೇ ಬರುತ್ತೆ. ಹೈವೇ ಹೋಗ್ತಾ ಬೆಂಗಳೂರಿಂದ ಹಾಸನ ಜಸ್ಟ್ ಇದನ್ನು ಮಾತ್ರ ನೀವು ನೋಡಿ, ಇದೇ ರೋಡು. ಇಲ್ಲೇ ಇಳಿದು ಊಟ ಮಾಡ್ಕೊಂಡು ಹೋಗೋರು ಇಲ್ಲಿ ರೆಸ್ಟೋರೆಂಟಲ್ಲಿ ಕೂತು ಊಟ ಮಾಡ್ಕೊಂಡು ಹೋಗ್ಬೋದು. ಇದರಿಂದ ಒಳಗಡೆ ಹೋದರೆ ನಿಮಗೆ ಸ್ಟೇ ರೂಮ್ಸು ಎಲ್ಲ ಸಖತ್ತಾಗಿದೆ. ಊಟ ಟ್ರೈ ಮಾಡೋಣ, ಟೇಸ್ಟ್ ಹೆಂಗಿದೆ ಅಂತ ನೋಡಿ. ನೋಡಿ ಬಂತು ಊಟ. ಬಿರಿಯಾನಿ ಅಲ್ವಾ? ಫಸ್ಟ್ ಸ್ಟಾರ್ಟ್ ವಿತ್ ವಿ ಆರ್ ಸ್ಟಾರ್ಟಿಂಗ್ ವಿತ್ ಚಿಕನ್ ಸೂಪ್. ಓಕೆ, ಚಿಕನ್ ಮ್ಯಾಂಚೋ ಸೂಪ್ ಸಖತ್ತಾಗಿದೆ. ಕಾರ್ಯಕ್ರಮನ ಮುಗಿಸಿ ಅವರು ಪಾಪ ಎಲ್ಲ ಹೋದ್ರು. ನಾವು ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿಕರ, ಖುಷಿ ಆಯಿತು. ಇವಾಗ ರೆಸ್ಟ್ ಮಾಡಿ ಮತ್ತೆ ನಾಳೆ ಬೆಳಗ್ಗೆ ಎದ್ದೇಳ್ತೀವಿ. ಇಲ್ಲಿ ವಾತಾವರಣ ಎಂಜಾಯ್ ಮಾಡೋಕ್ಕೆ ಸಖತ್ತಾಗಿರುತ್ತೆ. ನಾಳೆ ಬೆಳಗ್ಗೆ ಎಪಿಸೋಡ್ ಮಾಡೋಣ. ಬನ್ನಿ ರೆಸ್ಟ್ ಮಾಡೋಕೆ ಹೋಗೋಣ. ವಾಶ್ರೂಮ್ ಎಲ್ಲ ಚೆನ್ನಾಗಿದೆ. ಗೀಸರ್ ಎಲ್ಲ ಇದೆ. ಕಬೋರ್ಡ್ ಇದೆ, ಬಟ್ಟೆಗೆ ಇಟ್ಕೊಳ್ಳೋಕ್ಕೆ. ನೋಡೋಣ, ಜಾವೆಲ್ ಅಂತ ಐಟಮ್ ಇಟ್ಕೊಳ್ಳೋಕ್ಕೆಲ್ಲ ಇದಾವೆ ಇಲ್ಲಿ. ಬಟ್ ಇದು ಇವತ್ತಿನ ದಿನ ನಾವು ಹಿಂಗೆ ಉಳಿತಾ ಇದ್ದೀವಿ. ಒಳ್ಳೆ ಒಂದು ಅನುಭವ, ಚೆನ್ನಾಗಿತ್ತು ಒಂಥರ. ನಾವು ಇದೇ ಫಸ್ಟ್ ಅಲ್ವಾ ಬಂದಿದ್ದು ನಾವು. 2 ವರ್ಷದಿಂದ ಇದೇ ಫಸ್ಟ್ ನಾವು ಬರ್ತಾ ಇರೋದು. ನನ್ನ ಮಗ ಕರ್ಕೊಂಡು, ಅದಕ್ಕೆ ನನ್ನ ಮಗ ಆಡ್ತಾರೆ ಮುಂದೆ. 1 2 3 4 ಮತ್ತೆ 1 ವರ್ಷ ಕೊಟ್ಟಿದ್ದೀವಿ. ನೆಕ್ಸ್ಟ್ ಇನ್ನೊಂದು ಮಗಳು ಡ್ಯಾನ್ಸ್ ಮಾಡಿ ತಕ್ಷಣ ಕಣ್ಣೀರು ಹಾಕೊಂಡು ನೋಡೋಯ್ತು. ನನ್ನ ಮಗ ಒಂಚೂರು ನಾಚಿಕೆ ಕೊಡ್ಕೊಬಾರ್ದ. ಹೆಂಗೆ ಆಡ್ದ ಡ್ಯಾನ್ಸ್ನ. ಗ್ರೇಟ್ ಮಗನೇ, ಥ್ಯಾಂಕ್ಸ್ ಕಣ. ಖುಷಿ ಪಡಿಸ್ಬಿಟ್ಟೆ ಡ್ಯಾಡಿನ. ಮುಳುಗ್ ಬಿಸಾಕ್ತ ಕಣಮ್ಮ ನಿನ್ನ ಮಗ. ಅಯ್ಯೋ, ಅಲ್ಲಿ ಇದ್ದವ್ರನ್ನೆಲ್ಲಾನು ಕುಣಿಸ್ತಾ. ಇವ್ರು ಕೂಡ ಚೂರು ಹಂಚ್ಕೊಂಡಿಲ್ಲ. ಅಲ್ಲಿ ಇದ್ದವ್ರನ್ನೆಲ್ಲ ಕರ್ಸ್ಕೊಂಡು ಏನು ಮಾಡೋದು ನಮ್ಮ ಮತ್ತೆ. ನೀವು ಒಬ್ಬನೇ ಕುಣಿತಿದ್ದ, ಅಲ್ಲಿ ಇದ್ದವರೆಲ್ಲ ಬಂದು ಕುಣಿದ್ರು. ಓಕೆ ಫೈನ್. ಇವತ್ತಿಗೆ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೆ ನಾಳೆ ಬೆಳಗ್ಗೆ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀವಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.